99% ಅಷ್ಟು ಸಿನಿಮಾಗಳು ಇಲ್ಲಿ ರಾಜಣ್ಣ ಸ್ಟುಡಿಯೋಗೆ ಬಂದ್ರೆ ಅದು ಸಕ್ಸಸ್ಫುಲ್ ಅನ್ನೋದು ಒಂದು 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 ಸಂಪ್ರದಾಯನೇ ಬಂದ್ಬಿಟ್ಟಿದೆ ಇಂಡಸ್ಟ್ರಿ. ಇಲ್ಲ ಸರ್, ದೊಡ್ಡ ಮಾತು. ಡೇ ನೈಟ್ ಕೆಲಸ ಮಾಡಬೇಕು. ಸ್ವಲ್ಪ ಇಲ್ಲೇ ಮಲಗಿರ್ತೀವಿ, ಅಲ್ಲಿ ಸೋಫಾನಲ್ಲಿ ಅಲ್ಲಿ ಮಲಗಿರ್ತೀವಿ, ಮನೆಗೆ ಹೋಗಲ್ಲ. ಮನೆ ಇಲ್ಲೇ ಪಕ್ಕದಲ್ಲಿ ಇದ್ರೂ ಹೋಗಲ್ಲ. ಯಾಕಂದ್ರೆ 1 hour ಗ್ಯಾಪ್ ಸಿಕ್ಕಿದ್ರೆ ಮಲಗ್ಬಿಟ್ಟು ಮತ್ತೆ ಎದ್ಬಿಟ್ಟು ಕೆಲಸ ಮಾಡಿ. ಕಿಟಕಿ ಬಾಗ್ಲು ಒಂದು ಕಬ್ಬಿಣದಿರುತ್ತೆ, ಒಂದು ವುಡ್ದಿರುತ್ತೆ, ಯಾವ್ದೋ ಒಂದು ಕಾರ್ ಡೋರು ಹಾಕೋ ಸೌಂಡ್ ಇರುತ್ತೆ. ಇಲ್ಲ, ಕ್ರಿಯೇಟ್ ಮಾಡ್ತೀವಿ ಅದನ್ನ. ಒಂದೊಂದು ಸಲ ಒಂದು ಸೀನ್ ಇದ್ರೆ 10 ಜನ ಇದ್ರೆ 10 ಸಲ ರನ್ ಮಾಡ್ತೀನಿ. 10 ಜನದ ಏನೇನು ಆಕ್ಟಿವಿಟೀಸ್ ಮಾಡ್ತಾರೆ. ನಾನು ಆಗ್ಲೇ ಹೇಳಿದೆ ಅಂದ್ರೆ 99% ಅಷ್ಟು ಸಿನಿಮಾಗಳು ಇಲ್ಲಿ ರಾಜಣ್ಣ ಸ್ಟುಡಿಯೋಗೆ ಬಂದ್ರೆ ಅದು ಸಕ್ಸಸ್ಫುಲ್ ಅನ್ನೋದು ಒಂದು 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 ಸಂಪ್ರದಾಯನೇ ಬಂದ್ಬಿಟ್ಟಿದೆ ಇಂಡಸ್ಟ್ರಿ. ಇಲ್ಲ ಸರ್, ದೊಡ್ಡ ಮಾತು. ಅಂದ್ರೆ ನಾನ್ ಕೇಳ್ಪಟ್ಟಿರೋ ಪ್ರಕಾರ ರಾಜನ್ ಅವರು ಸ್ಟುಡಿಯೋ ಹೋದ್ರೆ ಸಿನಿಮಾ ಅಥವಾ ಅವ್ರು ಕೆಲಸ ಮಾಡಿರೋ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಸಕ್ಸಸ್ಫುಲ್ ಸಿನಿಮಾಗಳೇ ಆಗಿರುತ್ತೆ. ಯಾಕಂದ್ರೆ ನಿಮ್ಮ ಒಂದು ಆ ಶೀಲ್ಡ್ ಗಳನ್ನ ನೋಡಿ ನನಗೆ ಆನಂದ ಆಗೋಯ್ತು. ಅಂದ್ರೆ ಎಷ್ಟು ದೊಡ್ಡ ಸಾಧನೆ ಇದು ಅಂತ. ಸೊ ಹಾಗಾಗಿ ಅದೇನಂದ್ರೆ ನಾವು ಕೆಲಸ ತಗೊಳ್ಳೋವಾಗೂ ಸರಿ, ಕೆಲಸ ಮಾಡೋವಾಗೂ ಸರಿ, ನಮ್ಮ ಹತ್ರ ಬರೋ ಪಿಕ್ಚರ್ ಇಟ್ಟಾಗಬೇಕಂತ ಒಂದೇ ಇಂಟೆನ್ಷನ್ ಇರ್ತದೆ ನನಗೆ. ಯಾಕಂದ್ರೆ ಯಾರೂ ಒಂದು ಕೆಟ್ಟ ಪಿಕ್ಚರ್ ತೆಗಿಯಲ್ಲ. ಫಸ್ಟ್ ಪಾಯಿಂಟ್, ಯಾರೋ ಏನೇ ಕೆಲಸ ಮಾಡೋದು ಚೆನ್ನಾಗಿರ್ಬೇಕಂತ ಮಾಡ್ತಾರೆ. ನಮ್ಮ ಹತ್ರ ಬಂದರೆ ನಾವು ಅದಕ್ಕೆ ಇನ್ನೂ ಎಫೆಕ್ಟ್ ಆಗಬೇಕು ಆ್ಯಕ್ಚುಲಿ. ಇನ್ನೊಂದು ಆಮೇಲೆ ಬರೋವಾಗ ಏನಂದರೆ ಇವಾಗ ನೀವು ಒಂದು ಮನೆಗೆ ಹೋಗ್ತೀರ, ಒಂದು ವಾಸ್ತು ಕಾರ್ಡಾಗಿ ಇವಾಗ ಬರೋದು ಈಗ ಹೋಗ್ತೀರ. ಅದೇ ಥರ ನಾನು ಈ ಸ್ಟುಡಿಯೋ ಕಟ್ಟೋವಾಗ ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಏನೇನು ಮಾಡಬೇಕು ವಾಸ್ತುಕ್ಕೆ ನೀಟಾಗಿ ಮಾಡಿರ್ತೀವಿ. ಅದನ್ನ ಒಳ್ಳೇದಾಗಬೇಕಂತ ನಾವು ಪ್ರಯತ್ನ ಪಟ್ಟಿದ್ದೀವಿ ಅದನ್ನ. ಯಾಕಂದ್ರೆ 100% ಯಾವುದನ್ನು ಕರೆಕ್ಟ್ ಇರೋದು. ನೀವು ಹೇಳ್ದಂಗೆ ಬರೋದು ಒಳ್ಳೆಯದಾಗ್ಬಿಟ್ಟು ಇಟ್ಟಾದ್ರೆ ಖುಷಿ, ನಮ್ಗೆ ಖುಷಿ. ನಮ್ಮ ಹತ್ರ ಬಂದಿರೋದು ಇಟ್ಟಾಗಿದ್ದಾರೆ. ಯಾಕಂದ್ರೆ ಬರೋವಾಗನೇ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು. ಅದಕ್ಕೋಸ್ಕರನೇ ಆಕ್ಚುಲಿ ಕಟ್ಟುವಾಗ ಒಂದ್ಸಲ ಹೊಡೆದೇ ಬಿಟ್ಟಿದ್ವಿ, ಕರೆಕ್ಟಾಗಿ ಬಂದಿಲ್ಲ ಅಂತ. ಮತ್ತೆ ಹೊಡೆದ್ಬಿಟ್ಟು ಮತ್ತೆ ಕಟ್ಟಿದ್ವಿ. ಅದೇನೋ ಕರೆಕ್ಟಾಗಿ ಕೂತಿಲ್ಲ ವಾಸ್ತು ಪ್ರಕಾರ ಅಂತ ಆ ಥರ ಎಲ್ಲ ಮಾಡಿದ್ವಿ. ಅದು ಏನೋ ಉಚಿತನ ಅನ್ಬೋದು, ನಂಬಿಕೆ ಅನ್ಬೋದು, ಎರಡೂ ಅನ್ಬೋದು. ಒಂದು ಇಡೀ ಪ್ರಾಸೆಸ್ ಅಂದ್ರೆ ಒಂದು ಕಾಪಿ ನಿಮ್ಮ ಹತ್ರ ತಗೊಂಡ್ಬರ್ತಾರೆ, ರಾಜನ್ ಸ್ಟುಡಿಯೋಗೆ ತಗೊಂಡ್ಬರ್ತಾರೆ. ಆ ಕಾಪಿ ಕಂಪ್ಲೀಟ್ ಔಟ್ಪುಟ್ ಮಾಡುವಂತ ಪ್ರಾಸೆಸ್ ಹೇಗಿರುತ್ತೆ ಅಂತ ಒಂದು ಎಕ್ಸ್ಪ್ಲನೇಷನ್ ಕೊಡ್ಬೋದಾ? ಹೇಗಿರುತ್ತೆ ಅಂದ್ರೆ ಫುಲ್ ಟೆನ್ಷನ್ ಇರ್ತೀವಿ ಆಕ್ಚುಲಿ. ಯಾಕಂದ್ರೆ ಕರೆಕ್ಟಾಗಿ ರಿಲೀಸ್ ಡೇಟ್ ಇಟ್ಕೊಂಡು ಬರ್ತಾರೆ. ಡೇ ನೈಟ್ ಕೆಲಸ ಮಾಡಬೇಕು. ಕರೆಕ್ಟಾಗಿ ಇಲ್ಲೇ ಮಲಗಿರ್ತೀವಿ, ಅಲ್ಲಿ ಸೋಫಾನಲ್ಲಿ ಅಲ್ಲಿ ಮಲಗಿರ್ತೀವಿ, ಮನೆಗೆ ಹೋಗಲ್ಲ. ಮನೆ ಇಲ್ಲೇ ಪಕ್ಕದಲ್ಲಿ ಇದ್ರೂ ಹೋಗಲ್ಲ. ಯಾಕಂದ್ರೆ 1 hour ಗ್ಯಾಪ್ ಸಿಕ್ಕಿದ್ರೆ ಮಲಗ್ಬಿಟ್ಟು ಮತ್ತೆ ಎದ್ಬಿಟ್ಟು ಕೆಲಸ ಮಾಡಿ. ಹಂಗಿರ್ತದೆ, ಟೆನ್ಷನ್ ಇದ್ದೇ ಇರ್ತದೆ ಕಾಶ್ಮೀರ ತನಕ. ಯಾಕಂದ್ರೆ ಆ ಟೈಮ್ ಮಿಸ್, ಪಾಪ ಅವರು ಪ್ರೊಡ್ಯೂಸರು ಆ ಟೈಮ್ ಏನೋ ಒಂದು ಇಟ್ಟಿರ್ತಾರೆ ಒಳ್ಳೇದಾಗುತ್ತೆ ಅಂತ. ಆದ್ರೆ ನಾವು ಮಿಸ್ ಮಾಡಬಾರ್ದು ಯಾವಾಗ. ಸರ್, ಇಷ್ಟು ವರ್ಷ ಟೆಕ್ನಿಷಿಯನ್ ಆಗಿ ಈ ಒಂದು ಸೌಂಡ್ ಅಲ್ಲೇ ಕೂತಿರ್ತೀರಾ, ಈ ಸೌಂಡ್ ಅಲ್ಲೇ ಕೆಲಸ ಮಾಡಬೇಕು. ನಿಮ್ಮ ಹೆಲ್ತ್ ಅಂದ್ರೆ ಕಿವಿಯ ಹೆಲ್ತ್ ಅದೆಲ್ಲ ಹೇಗಿರುತ್ತೆ ಸರ್? ಅಂದ್ರೆ ಐ ಮೀನ್ ಎಫೆಕ್ಟ್ ಆಗುತ್ತೆ ಅದು ಸರ್? ಅಂದ್ರೆ ನಾವು ಹ್ಯೂಮನ್ ಬೀಯಿಂಗ್ ಹಾಗೆ ಆಗುತ್ತೆ. ಬಟ್ ಏನಾದ್ರು ಅದನ್ನ ಕವರ್ ಮಾಡಿ. ಯಾಕಂದ್ರೆ ನಾವು ಇಲ್ಲಿ ಮಾತ್ರ ಸೌಂಡ್ ಅಲ್ಲಿ ಇರ್ತೀವಿ. ಮನೆಗೆ ಹೋದ್ರೆ ನಾವು ಕಾರಲ್ಲಿ ನಾನು ಆಕ್ಚುಲಿ ಸಾಂಗೇ ಹಾಕಲ್ಲ, ಕೇಳಲ್ಲ. ಈಗ ನಾವು ಎಷ್ಟು ಸೈಲೆನ್ಸ್ ಆಗಿರ್ಬೇಕು ಅಷ್ಟೇ ಸೈಲೆನ್ಸ್ ಆಗಿರ್ತೀವಿ. ಎಲ್ಲಾದ್ರೂ ತಗೊಂಡೋಗಿ ನಾನು ಸೈಲೆಂಟ್ ಆಗಿರ್ಬಿಟ್ಟು ನಾನು ಆರಾಮಾಗಿರ್ತೀನಿ. ಆ ಥರ ಮ್ಯಾಕ್ಸಿಮಮ್ ಎಷ್ಟು ನಾವು ಇದಕ್ಕೆ ಎಷ್ಟು ಕೊಡ್ತೀವಿ ಆಕ್ಚುಲ್ ಆಗಿ. ನಾರ್ಮಲ್ ಆಗಿ ಒಂದು ಏರ್ ಡ್ರಮ್ ಅನ್ನೋದು ಮಾರ್ನಿಂಗ್ ಇಂದ ನಾವು ಸೌಂಡ್ ಅಲ್ಲೇ ಇದ್ರೆ ಒಂದು 6 ಗಂಟೆ ಮೇಲೆ ಒಂಚೂರು ಡ್ರಾಪ್ ಆಗುತ್ತೆ ಅದು ಸರ್. ಆಮೇಲೆ ಸಿನಿಮಾದಲ್ಲಿ ಎಫೆಕ್ಟ್ಸ್ ಅಂತ ಅಂದ್ರೆ ಇವಾಗ ಫೈಟಿಂಗ್ ಅಂತ ಬರುತ್ತೆ. ಈ ಕಿಕ್ ಮಾಡಿದಾಗ ಮೊದ್ಲು ಒಂದು ಸೌಂಡ್ ಬರ್ತಾ ಇತ್ತು, ಅದಾದ್ಮೇಲೆ ಒಂದು ಸೌಂಡ್ ಕೇಳಿಸಕ್ಕೆ ಈಗ ಒಂಥರ ಸೌಂಡ್ ಕೇಳಿಸ್ತಾ ಇದೆ. ಅದೇ ತರ ನನ್ನ ಆಫ್ಟರ್ ರೆಕಾರ್ಡ್ ಅವಾಗ್ಲೇ ಹೇಳ್ತಿದ್ದೆ. ಅಂದ್ರೆ ಈ ಶೂಸ್ ಈ ಪೊಲೀಸ್ ನಡ್ಕೊಂಡು ಬೇಕಾದ್ರೆ ಒಂದು ಸೌಂಡ್ ಬರ್ತಿತ್ತು ಮೊದಲು, ದೇವರಾಜ್ ಅವ್ರದ್ದು, ಶಂಕರ್ನಾಗ್ ಅವ್ರ ಸಿನಿಮಾಗಳೆಲ್ಲ ನೋಡ್ಬೇಕು. ಅದೇ ಹೋಗ್ತಾ ಹೋಗ್ತಾ ಇವಾಗ ಬೇರೆ ಇದಕ್ಕೆ ಬಂತು. ಸೊ ಈ ಒಂದು ಎಫೆಕ್ಟ್ಸ್ ನ ಚೇಂಜ್ ಓವರ್ ಹೆಂಗ್ ಮಾಡ್ತೀರಾ, ಮತ್ತೆ ಅದನ್ನ ಹೆಂಗ್ ಕೂರಿಸ್ತೀರಾ ಸರ್? ಇವಾಗ ಎಫೆಕ್ಟ್ಸ್ ಪ್ಯಾಟರ್ನ್, ಸೌಂಡ್ ಡಿಸೈನಿಂಗ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಅವಾಗ ಏನಂದ್ರೆ ಇವಾಗ ನಮ್ಗೆ ಸೆಪರೇಟ್ ಆಗಿ ಮಾಡ್ತೀವಿ. ಅವಾಗ ಹಂಗಲ್ಲ, ಸೈಮಲ್ಟೇನಿಯಸ್ ಆಗಿ ಮಾಡ್ತಾ ಇರ್ತೀವಿ. ಅವಾಗ ಅದಕ್ಕಂತ ಒಂದು ಕ್ರಿಯೇಟ್ ಮಾಡ್ತೀವಿ. ನೀವು ಆವಾಗ ನೀವು ಹೇಳಿದ್ರು ಶಂಕರ್ನಾಗ್ ಪಿಕ್ಚರ್ ಒಂದು ಸೌಂಡ್ ಕೊಡುವಾಗ ಹಿಂಗೆ ಬಂದ್ಬಿಟ್ಟು ಕರ್ರನ್ನು ಸೌಂಡ್ ಬರುತ್ತೆ, ಅದು ಆ ಟೈಮಲ್ಲಿ ಅದೇ ಹೈಲೈಟ್. ಇವಾಗ ಏನಂದ್ರೆ ಇವಾಗ ಮಾಡೋದೇನಂದ್ರೆ ಇವಾಗ ನೀವು ಒಂದು ಶೂ ಹಾಕಿದ್ದೀರ ಅಂದ್ರೆ ನೀವು ಯಾವ ಶೂ ಹಾಕಿದ್ದೀರ, ನೀವು ಆ ಶೂ ಎಷ್ಟು ಥಿಕ್ನೆಸ್ ಇದೆ ಇದೆಲ್ಲ ನೋಡ್ತಿದ್ರು. ಇವಾಗ ನೀವು ಕ್ಯಾನ್ವಾಸ್ ಅಂದ್ರೆ ಅದಕ್ಕೊಂದು ಥಿಕ್ನೆಸ್, ಅದಕ್ಕೊಂದು ಸೌಂಡ್ ಇರ್ತದೆ. ನೀವು ಲೆದರ್ ಶೂಸ್ ಆಮೇಲೆ ನೀವು ಟೋ ಎಷ್ಟು ಸೈಜ್ ಇದೆ, ಅದು ಎಷ್ಟು ಹೈಟ್ ಹೀಲ್ಸ್ ಹಾಕಿದ್ದೀರಾ ಅದ್ರ ಮೇಲೆ ಹೋಗುತ್ತೆ ಸೌಂಡ್. ಸುಮ್ಮನೆ ಏನೋ ಕೊಡೋದು ಆಗಲ್ಲ. ಇವಾಗ ಟೋ ಜಾಸ್ತಿ ಇದ್ರೆ ಅದು ವೆಯ್ಟ್ ಬೇರೆ ತರ ಇರುತ್ತೆ. ಆ ಥರ ಒಂದು ಸಣ್ಣ ಪೇಪರ್ ಅರಿಯೋದ್ರಿಂದ ಹಿಡಿದು
ಒಂದು ಕಿಟಕಿ ಬಾಗ್ಲು ಒಂದು ಕಬ್ಬಿಣದಿರುತ್ತೆ, ಒಂದು ಉಡ್ಡದಿರುತ್ತೆ, ಯಾವುದೋ ಒಂದು ಕಾರ್ ಡೋರು ಹಾಕೋ ಸೌಂಡ್ ಇರುತ್ತೆ. ಈ ತರದ್ದು ಸೌಂಡ್ ಟ್ರ್ಯಾಕ್ಸ್ನೆಲ್ಲ ಯಾವ ರೀತಿ ನೀವು ಇದು ಮಾಡ್ಕೋತೀರಾ, ಹೇಗೆ ಕೂರಿಸ್ತೀರಾ? ಇಲ್ಲ ಕ್ರಿಯೇಟ್ ಮಾಡ್ತೀವಿ ಅದನ್ನ. ಇವಾಗ ನೀವು ಪೇಪರ್ ಕ್ರಿಯೇಟ್ ಮಾಡಬೇಕು, ಲೈವ್ ರಿಕಾರ್ಡ್ ಮಾಡ್ತೀವಿ ಅದನ್ನ. ಡೋರ್ಸ್ ಇಟ್ಕೊಂಡು ಆ ಡೋರ್ ವೆಯ್ಟ್ ಏನಿದೆ ಅದನ್ನ ನೋಡ್ಕೊಂಡು ಅದನ್ನ ರಿಕಾರ್ಡ್ ಮಾಡ್ತೀವಿ. ಚೆನ್ನೈಯಲ್ಲಿ ನಾವು ಒಂದು ಸ್ಟುಡಿಯೋ ರಿಕಾರ್ಡ್ ಇಲ್ಲಿನೂ ಇದೆ. ಅಂದ್ರೆ ನೀವು ಒಂದು ಫಿಲ್ಮ್ ಹಾಕೊಂಡು ಎವ್ರಿ ಶಾರ್ಟ್ಗೆ ಅದನ್ನ ನೋಡ್ಕೊಂಡು ಮಾಡ್ಬೇಕಾಗತ್ತೆ ಸರ್, ಯಾವ ರೀತಿ? ಶಾರ್ಟ್ ಬೈ ಶಾರ್ಟ್ ನೋಡ್ಲೇಬೇಕು. ಯಾಕಂದ್ರೆ ಇವಾಗ ಎವ್ರಿ ಮೂವ್ಮೆಂಟ್ ನೋಡ್ಲೇಬೇಕು. ನಾನು ಒಬ್ಬ 10 ಜನ ಇದ್ರೆ 10 ಜನ ಮೂವ್ಮೆಂಟ್ನು ನಾನು ನೋಡ್ಬೇಕು. ಅದನ್ನ ಒಂದೊಂದ್ಸಲ ಒಂದು ಸೀನ್ ಇದ್ರೆ 10 ಜನ ಇದ್ರೆ 10 ಸಲ ರನ್ ಮಾಡ್ತೀನಿ. 10 ಜನದ ಏನೇನು ಆಕ್ಟಿವಿಟೀಸ್ ಮಾಡ್ತಾರೆ ಅನ್ನೋದನ್ನ ಫಸ್ಟ್ ನೋಟ್ ಮಾಡ್ತೀನಿ. 10 ಜನ ಏನೇನು ಆಕ್ಟಿವಿಟೀಸ್ ಏನಾದ್ರು ತಗೊಂಡಿರ್ತಾ ಇದಾರೆ, ಕೈಯಲ್ಲಿ ಬ್ಯಾಂಗಿಲ್ಸ್ ಇದೆಯಾ ಏನು ಎಲ್ಲ ನೋಡ್ಬೇಕು. ಅಷ್ಟೂ ರಿಕಾರ್ಡ್ ಮಾಡ್ಬಿಟ್ಟು ಅದನ್ನ 10 ಜನ ಎಲ್ಲೆಲ್ಲಿ ನಿಂತಿದ್ದಾರೆ ಆ ಒಂದು ಆಂಗಲ್ ಅಲ್ಲಿ ಸ್ಕಿಪ್ ಮಾಡ್ತೀನಿ. ಅವಾಗ ನಿಮ್ಗೆ ಕರೆಕ್ಟ್. ನೀವು ಅಂದ್ರೆ ಏನೋ ನಾನು ಅವಾಗಲೇ ಒಂದು ಕೇಳ್ಬೇಕು ಅಂತಿದೆ. ಈಗ 1,000 ಕುದುರೆ ಒಂದು ಓಡ್ತಾ ಇರುತ್ತೆ, ಒಂದು ಯುದ್ಧ ನಡೀತಾ ಇರುತ್ತೆ. ಸೊ ಆ ಟಕ್ಕು ಅಷ್ಟೂ ಒಟ್ಟಿಗೆ ಸಿಂಕ್ ಮಾಡೋದು, ಕೂರ್ಸೋದು, ಆ ತರದ್ದೆಲ್ಲ ಹೆಂಗಿರುತ್ತೆ ಸರ್? ಅಂದ್ರೆ ಆಮೇಲೆ ಒಂದು ಬಾಣ ಬಿಡ್ತಾರೆ, ಅದು ಒಟ್ಟಿಗೆ ಹೋಗಿ ಒಂದೇ ಸಲ ತೆಚ್ಕೊಳುತ್ತೆ, ಆ ಒಂದು ಸೌಂಡ್. ಅದು ಸೌಂಡ್ ಏನಂದ್ರೆ ಅದು ಕ್ರಿಯೇಟ್ ಮಾಡ್ತಾ ಇರ್ಬೇಕು. ಅದು ಏನಂದ್ರೆ ಒಂದೇ ಸೌಂಡ್ ಅದು ಬರಲ್ಲ. ಇವಾಗ ಏನೋ ಒಂದು ಹಾಕ್ಬಿಟ್ರೆ ಬಂದ್ಬಿಡ್ತಾರೆ ಅನ್ನೋದಿಲ್ಲ, ಅದು ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಅದು ಆ ಲೇಯರು ಅಷ್ಟು ನಿಮಗೆ ಒಂದು ಕ್ವಾಲಿಟಿ, ಒಂದು ಡೆನ್ಸ್ ವೆಯ್ಟ್ ಬರ್ಬೇಕಂದ್ರೆ ಅದಕ್ಕೆ ತುಂಬಾ ಟ್ರ್ಯಾಕ್ಸ್ ಆಡ್ ಮಾಡ್ಬೇಕು. ಅದಕ್ಕೆ ಅದು ಬರೋ ತನಕ ಆಡ್ ಮಾಡ್ತಾನೆ ಇರ್ತೀವಿ. ಅದನ್ನ ಆ ತರ ಮಾಡ್ಬೇಕು. ಅದು ಸುಮ್ಮನೆ ಒಂದೇ ಟೇಕಲ್ಲಿ ಬರಲ್ಲ ಅದು ಯಾವತ್ತು. ನಿಮಗೆ ಅಂದ್ರೆ ಸಿನಿಮಾ ವಿತೌಟ್ ಸೌಂಡ್ ಅಂಡ್ ವಿತ್ ಸೌಂಡ್ ಅಂಡ್ ವಿತ್ ಎಫೆಕ್ಟ್, ಈ 3 ಲೇಯರ್ಸ್ ಸ್ಪೀಡ್ ಏನಾದರೂ ವ್ಯತ್ಯಾಸ ಆಗುತ್ತಾ? ಸಿನಿಮಾ ಹೇಗೆ ಸರ್ ಅದು ಸ್ಪೀಡ್ ಚೇಂಜ್ ಆಗುತ್ತೆ ಸಿನಿಮಾ? ಅದು ಒಂದು ಒಳ್ಳೆ ಕ್ವಶನ್ ಇದು. ಇವಾಗ ನಾವು ಇವರೇ ಮಾತಾಡೋದು ಕೂತ್ರೆ ಬೋರ್ ಹೊಡಿತದೆ. ಏನೋ ಒಂದು ಆಕ್ಟಿವಿಟೀಸ್ ಇರ್ಬೋದು ಅಲ್ವಾ? ಇವಾಗ ಫಸ್ಟ್ ಡೈಲಾಗ್ ಜೊತೆ ನೋಡುವಾಗ, ಫಸ್ಟ್ ಆಫ್ ಆಲ್ ಸಿನಿಮಾ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ ಡೈಲಾಗ್ ಜೊತೆ ನೋಡುವಾಗ ಲ್ಯಾಗ್ ಇರಬಾರ್ದು. ಬರೀ ಡೈಲಾಗ್ ನಾವು ಮಾತಾಡುವಾಗ ಲ್ಯಾಗ್ ಇರಬಾರ್ದು. ಆಕ್ಚುಲ್ ಆಗಿ ಲ್ಯಾಗ್ ಇಲ್ಲ ಅಂದ್ರೆ ಪಿಕ್ಚರ್ ಗೆದ್ದಂಗೆ. ಆಕ್ಚುಲ್ ಆಗಿ ಏನ್ ಕಾರಣ ಅಂದ್ರೆ ರಿಗಾರ್ಡಿಂಗ್ ಮ್ಯೂಸಿಕ್ ಬರ್ತದೆ, ಸಾಂಗ್ಸ್ ಬರ್ತದೆ, ಎಫೆಕ್ಟ್ಸ್ ಬರ್ತದೆ, ಇನ್ನೂ ಸ್ಪೀಡ್ ಆಗುತ್ತೆ. ಇವಾಗ ಅದು ಲ್ಯಾಗ್ ಇಲ್ಲದೆ 2 ಅವರ್ ಇರೋ ಪಿಕ್ಚರು ಇದೆಲ್ಲ ಬಿದ್ದ ಮೇಲೆ 1.5 ಅವರ್ ತರ ಕಾಣುತ್ತೆ ನಿಮ್ಗೆ. ಅದು ಇಂಪಾರ್ಟೆಂಟ್. ನಾವಿಬ್ಬರು ಮಾತಾಡೋದನ್ನ ಲ್ಯಾಗ್ ಇದ್ರೆ ನಾವೇನೇ ಕೊಟ್ಟರು ಲ್ಯಾಗ್. ಸೊ ಎಫೆಕ್ಟ್ಸ್ ಬಿದ್ದಾಗಲೇ ಸ್ಪೀಡ್ ಜಾಸ್ತಿ. ಅದು ಏನಾದ್ರೆ ಆಕ್ಟಿವಿಟೀಸ್ ಜಾಸ್ತಿ ಇರುವಾಗ ಏನಾಗುತ್ತೆ ನಿಮಗೆ ಒಂಚೂರು ಇದಾಗುತ್ತೆ. ಎಂಟಿ ರೋಡಲ್ಲಿ ನೀವು ಎಷ್ಟು ದೂರ ನಡೆದ್ರು ಬೋರ್ ಹೊಡಿತದೆ, ಒಂದು 10 ನಿಮಿಷ ನಡೆದ್ರೆ ಬೋರ್ ಹೊಡಿತದೆ. ಇದೇ ನೀವು ಟ್ರಾಫಿಕ್ ಅಲ್ಲಿ ಇರುವಾಗ ಏನಾಗುತ್ತೆ, ಬೇಗ ಹೋಗ್ತೀರಾ, ನಮ್ಗೆ ಪಾಸಿಂಗ್ ಬೇಗ ಅನ್ಸುತ್ತೆ. ಯಾಕಂದ್ರೆ ನೀವು ಆಕ್ಟಿವಿಟೀಸ್ ತುಂಬಾ ಜನ ಅಲ್ಲಿ ನೋಡ್ತೀರಾ, ಇಲ್ಲಿ ನೋಡ್ತೀರಾ, ನಿಮ್ಗೆ ಅಷ್ಟು ಬೋರ್ ಅನ್ಸಲ್ಲ. ಆ ತರ ಇದನ್ನು ಅಷ್ಟೇ ಮ್ಯಾಮ್. ಸರ್ ನಿಮ್ಮ ಒಂದು ವರ್ಕಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಮತ್ತೆ ಅದು ಹೆಂಗೆ ಪ್ರಾಸೆಸ್ ಇಲ್ಲಿ ಹೆಂಗಾಗುತ್ತೆ ಸರ್? ಅಂದ್ರೆ ಡೈರೆಕ್ಟರ್ ಬಂದು ನಿಮ್ಗೆ ಯಾವ ರೀತಿ ಅಲ್ಲ ನೀವು ಕೂತ್ಕೊಂಡೇ ಕೆಲಸ ಮಾಡ್ತಾರಾ ಅಥವಾ ನಿಮ್ಮ ಪಾಡಿಗೆ ನೀವು ಮಾಡಿರ್ತೀರಾ ಆಮೇಲೆ ಬಂದು ಚೆಕ್ ಮಾಡ್ತಾರಾ, ಹೇಗೆ? ಆಕ್ಚುಲಾಗಿ ಹೊಸ ಡೈರೆಕ್ಟರ್ ಜೊತೆ ನಾನು ಮಾಡುವಾಗ ಅವ್ರು ಬರ್ತಾರೆ, ಟೈಮ್ ಬರ್ತಾರೆ. ನಾನು ಕಂಟಿನ್ಯೂ ರೊಟೀನ್ ಡೈರೆಕ್ಟರ್ಸ್ ಬರಲ್ಲ. ಯಾಕಂದ್ರೆ ನಾನು ವೇವ್ ಲೆಂತ್ ಗೊತ್ತಿರುತ್ತೆ ಡೈರೆಕ್ಟರ್. ಯಾಕಂದ್ರೆ ನಾನು ಒಂದು 2-3 ಪಿಕ್ಚರ್ ಮಾಡುವಾಗ 4 ಪಿಕ್ಚರ್ ಮಾಡುವಾಗ ಅವ್ರ ಜೊತೆಲಿ ಏನಾಗುತ್ತೆ, ಅವ್ರು ಡೈರೆಕ್ಟರ್ ಈ ಪಾಯಿಂಟ್ ಆಫ್ ವ್ಯೂ ಇದು ಕೇಳ್ತಾರೆ ಅನ್ನೋದು ನನಗೆ ಗೊತ್ತಿರುತ್ತೆ. 99% ಗೊತ್ತಿರುತ್ತೆ. ಸಣ್ಣ ಪುಟ್ಟದಿದ್ರೆ ಮಾಡ್ಕೋಬೋದು. ಫಿನಿಶ್ ಆದ್ಮೇಲೆ ಬಂದು ಒಂದು ರೌಂಡ್ ನೋಡ್ತಾರಲ್ವಾ, ಸಣ್ಣ ಪುಟ್ಟ ಇದ್ದೇ ಇರ್ತದೆ, ಅವಾಗ ಅದು ಮಾಡ್ಕೊಡ್ತೀವಿ. ಸರ್ ನಿಮಗೆ ಒಂದಷ್ಟು ಮ್ಯೂಸಿಕ್ ಡೈರೆಕ್ಟರ್ಸ್ ಸೆನ್ಸ್ ಗೊತ್ತಿರುತ್ತೆ, ಒಂದಷ್ಟು ಅಂದ್ರೆ ಆ ಸೌಂಡಿಂಗ್ಗೆ ನೀವು ಏನ್ ಕೊಡ್ಬೇಕು ಅನ್ನೋದು ನಿಮ್ಗೊಂದು. ಹೌದು, ಒಬ್ಬೊಬ್ರು ಮ್ಯೂಸಿಕ್ ಡೈರೆಕ್ಟರ್ ಒಬ್ಬೊಬ್ಬ ಪ್ಯಾಟರ್ನ್ ಅಲ್ಲಿ ಇರ್ತಾರಲ್ವಾ, ನಾವು ಮಾಡ್ತಾ ಇರ್ತೇವಾಗ ನಮ್ಗೆ ಗೊತ್ತಾಗುತ್ತೆ ಈ ಮ್ಯೂಸಿಕ್ ಡೈರೆಕ್ಟರ್ ಈ ಪ್ಯಾಟರ್ನ್ ಅಲ್ಲಿ ಇರ್ತಾರೆ, ಇವರು ಈ ಪ್ಯಾಟರ್ನ್ ಅಲ್ಲಿ ಇರ್ತಾರೆ. ಅದನ್ನ ರೆಡಿ ಮಾಡಿರ್ತೀವಿ. ಅವ್ರು ಬರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ಸ್ ಬರ್ತಾರೆ, ಫೈನ್ ಟ್ಯೂನ್ ಮಾಡ್ತಾರೆ. ಬಂದು ಅವ್ರು ಏನ್ ಬೇಕೋ ಅದು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ. ಅಂಡ್ ಈ ಸ್ಟಾರ್ ಹೀರೋಗಳು ಎಕ್ಸಾಂಪಲ್, ನೀವು ಈಗ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾಗಳು, ಅಷ್ಟು ಸಿನಿಮಾಗಳು ನೀವೇ ವರ್ಕ್ ಮಾಡಿದ್ದೀರಿ. ಆ ಥರದ್ದು ಒಂದು ಇದು ಬಂದ ಅಂದಾಗ ಅವ್ರದ್ದೊಂದು ಸಿಗ್ನೇಚರ್ ನಿಮ್ಗೆ ಗೊತ್ತಿರುತ್ತೆ, ಅವ್ರದ್ದೊಂದು ಬಾಡಿ ಲ್ಯಾಂಗ್ವೇಜ್ ಗೊತ್ತಿರುತ್ತೆ, ಅವ್ರದ್ದೊಂದು ಸ್ಟೈಲ್ ಗೊತ್ತಿರುತ್ತೆ, ಮತ್ತೆ ಅವ್ರಿಗೊಂದು ಮಾಸ್ ಆ ಸೌಂಡ್ ಅವ್ರು ಇದಾಗುವಂಥದ್ದು ನಿಮ್ಗೆ ಗೊತ್ತಿರುತ್ತಲ್ಲ, ಅದು ಆಟೋಮೆಟಿಕ್ ಆಗ್ತೀವಿ ಅದರಲ್ಲಿ. ಯಾವ ಮಾಸು ಎಲ್ಲೆಲ್ಲಿ ಮಾಡ್ತಾರೋ ಅದನ್ನ ಆ ಮಾಸ್ ಸೌಂಡ್ ಕ್ರಿಯೇಟ್ ಮಾಡ್ಬಿಡ್ತೀವಿ, ಆಟೋಮೆಟಿಕ್ ಕ್ರಿಯೇಟ್ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಗೊತ್ತಿರುತ್ತೆ ಇವ್ರು ಈ ಕಡೆ ಈ ಕಡೆ ಬಂದ್ರೆ ಹಿಂಗಿರ್ತದೆ ಅನ್ನೋದು ನಮ್ಗೆ ಗೊತ್ತಿರ್ತದೆ. ಸೊ ಅದನ್ನ ಕ್ರಿಯೇಟ್ ಮಾಡ್ಬಿಡ್ತೀವಿ ಆಟೋಮೆಟಿಕ್ ಆಗಿ ಆ ಸೌಂಡ್ಸ್ನ. ಈ ಪ್ಯಾಟರ್ನ್ ಆಫ್ ಫಿಲ್ಮ್ಸ್ ಬರುತ್ತಲ್ಲ ಸರ್, ಈಗ ಆಕ್ಷನ್ ಅಥವಾ ಒಂದು ಫ್ಯಾಮಿಲಿ ಡ್ರಾಮಾ ಬರುತ್ತೆ, ಒಂದು ಪೌರಾಣಿಕ ಥರದ್ದು ಬರುತ್ತೆ, ಇನ್ನೊಂದು ರೆಟ್ರೋ ಸ್ಟೈಲ್ ಬರುತ್ತೆ. ಸೊ ಈ ಒಂದು ಸಿನಿಮಾಗಳು ಈ ಥರದ್ದು ಡಿಫ್ರೆಂಟ್ ಸಿನಿಮಾಗಳು ಬಂದ ಅಂತ ಸಂದರ್ಭದಲ್ಲಿ
ಸೊ ಈ ಚಾಲೆಂಜಸ್ ಹೇಗಿರುತ್ತೆ ಅಂತ, ಲೈಕ್ ರೆಟ್ರೋ ಅಂತ ಬಂದಾಗ ಅಗೇನ್ ರೀಕ್ರಿಯೇಟ್ ಮಾಡ್ಬೇಕಾಗತ್ತೆ, ಅಥವಾ ನಿಮ್ಮ ಹತ್ರ ಸ್ಟಾಕ್ ಇಟ್ಕೊಂಡಿರ್ತೀರಾ ಹೇಗೆ? ಇಲ್ಲ, ಸ್ಟಾಕ್ ನಮ್ದು ಹಳೆ ಸ್ಟಾಕ್ ಇದೇ ಇರ್ತದೆ, ಸಾಕಲ್ಲ ಫಸ್ಟ್ ಪಾಯಿಂಟ್ ಅದು. ಈ ತರ 80s ಪಿಕ್ಚರ್ ಮಾಡ್ತಾರೆ ಅನ್ಕೊಳ್ಳಿ, 80s ಪಿಕ್ಚರ್ ಸೌಂಡ್ಸ್ ನಾವು ಅದು ಬೇರೆ ತರ ಕ್ರಿಯೇಟ್ ಮಾಡ್ಲೇಬೇಕು. ಯಾಕಂದ್ರೆ ನಾವು ಇವಾಗ 24 ಅಲ್ಲಿ 80s ಪಿಕ್ಚರ್ ನಾವಾಗ ಅದಕ್ಕೆ ತగ్గಂಗೆ ಕ್ರಿಯೇಟ್ ಮಾಡುವ. ಆ ಗಾಡಿಗಳು ನಮ್ಗೆ ಸಿಗಲ್ಲ ಕೆಲವು ಟೈಮ್. ಆ ಟೈಪಲ್ಲಿ ಯೂಸ್ ಮಾಡಿರೋದು ಈ ವೆಸ್ಕಾಟ್ ಸ್ಕೂಟರ್ ಇರ್ತದೆ ಸಮಥಿಂಗ್, ಅದೆಲ್ಲ ಇವಾಗ ಸಿಗಲ್ಲ. ಅವಾಗ ಏನಾಗುತ್ತೆ, ಶೂಟಿಂಗ್ ಅಲ್ಲಿ ಏನು ಯೂಸ್ ಮಾಡ್ತಾರೆ ಅದನ್ನ ಯೂಸ್ ಮಾಡ್ಕೊತೀವಿ. ಅದನ್ನ ಸೌಂಡ್ ಹೋಗಿ ತೆಗೆದು ಇಲ್ಲ ಆ ಜಾಗಕ್ಕೆ ಹೋಗ್ತೀನಿ, ತೆಗಿತೀವಿ, ತೆಗೆದ್ಬಿಟ್ಟು ಅದನ್ನ ಕರೆಕ್ಟಾಗಿ ಮ್ಯಾಚ್ ಮಾಡ್ತೀವಿ. ಆ ಥರ. ನಿಮಗೆ ಒಂದು ಸಿನಿಮಾಗೆ ಕೆಲಸ ಮಾಡೋದಕ್ಕೆ ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಟೈಮ್ ಎಷ್ಟು ಹಿಡಿಯುತ್ತೆ ಸರ್? ಸರ್ ಮಿನಿಮಮ್ 1 ತಿಂಗಳು. ಟೋಟಲ್ ಒಂದು ಪಿಕ್ಚರ್ ಮುಗಿಸೋದು 30 days. ತುಂಬಾ ಶಾರ್ಟ್ ಟೈಮಲ್ಲಿ ಮಾಡಿರೋ ಫಿಲ್ಮ್ ಅದು? ಶಾರ್ಟ್ ಟೈಮಲ್ಲಿ ತುಂಬಾ 5 ದಿವಸ ಕಡಿಮೆ ಮಾಡ್ಕೋಬಹುದು ಅಷ್ಟೇ, ಅದಕ್ಕಿಂತ ಕಡಿಮೆ ಮಾಡೋಕ್ಕಾಗಲ್ಲ. ನಿಮ್ಮ ಕೆರಿಯರ್ ಅಲ್ಲಿ ನಿಮ್ಗೆ ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ ಸಿನಿಮಾ ಯಾವ್ದು ಸರ್? ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ, ಎಲ್ಲಾ ಪಿಕ್ಚರ್ ಚಾಲೆಂಜಿಂಗ್. ಯಾಕಂದ್ರೆ ಅದೇ ಹೇಳ್ತದಲ್ಲ, ಈ ಫಿಲಿಮ್ಗೆ ಆ ಫಿಲಿಮ್ ಸಮಾಧಾನ ಇರೋದು. ಕೆಲವರು ಕಲ್ತಾರೆ ಆ ಫಿಲಿಮ್ ತರ ನನ್ನ ಫಿಲಿಮ್ ಇದೆಯಾ ಅಂದ್ರೆ ಇರಲ್ಲ. ಯಾಕಂದ್ರೆ ಪ್ಯಾಟರ್ನ್ಸ್ ಬೇರೆ ಇರ್ತದೆ, ವೇ ಆಫ್ ಮೇಕಿಂಗ್ ಬೇರೆ ಇರ್ತದೆ, ಶಾರ್ಟ್ಸ್ ಬೇರೆ ಇರ್ತದೆ. ಯಾಕೆ ಎಲ್ಲಾ ಪಿಕ್ಚರ್ ಚಾಲೆಂಜಿಂಗ್. ಅದರಲ್ಲಿ ನಾವು ದೊಡ್ಡ ಪಿಕ್ಚರ್ ಆಗೋದು ಚಿಕ್ಕ ಪಿಕ್ಚರ್ ಆಗೋದು ಭೇದ ಇಲ್ಲ, ಎಲ್ಲಾ ಪಿಕ್ಚರ್ ಒಂದೇನೆ. ಸೌಂಡಿಂಗ್ ಸೈಡ್ ಅಲ್ಲಿ ಎಲ್ಲಾ ಪಿಕ್ಚರ್ ಒಂದೇನೆ. ಮಾರ್ಕೆಟಿಂಗ್ ವೈಸ್ ಅವ್ರು ಏನೋ ಮಾಡ್ಕೊಳ್ತಾರೆ, ಅದು ನಮ್ಗೆ ಗೊತ್ತಿರಲ್ಲ ಕರೆಕ್ಟಾಗಿ. ಸೌಂಡ್ ಅಂದ್ರೆ ಎಲ್ಲಾ ಪಿಕ್ಚರ್. ಸರ್ ಈಗ ನಿಮ್ಮ ಸ್ಟುಡಿಯೋದಲ್ಲಿ ಇಷ್ಟು ಹೈ ಎಂಡ್ ಎಕ್ವಿಪ್ಡ್ ಸ್ಟುಡಿಯೋ, ಇಲ್ಲಿ ಕೇಳುವಂತ ಸೌಂಡು ಬೇರೆ ಬೇರೆ ಥಿಯೇಟ್ರಲ್ಲಿ ಬೇರೆ ಬೇರೆ ತರ ಕೇಳಿಸುತ್ತೆ. ಕೆಲವೊಂದು ಥಿಯೇಟ್ರಲ್ಲಿ ಪರ್ಫೆಕ್ಟ್ಲಿ ಅದು ಸಿಂಕ್ ಆಗಿರುತ್ತೆ, ಅಂದ್ರೆ ಸೆಟ್ಟಿಂಗ್ಸ್ ಅಂಡ್ ಒಂದು ಸಿಸ್ಟಮ್ನ ಟ್ಯೂನ್ ಮಾಡೋದು ಆ ರೀತಿ ಇರುತ್ತೆ. ಎಷ್ಟೋ ಸಲ ಸಿನಿಮಾಗಳು ದೊಡ್ಡ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡೋದು, ಕೆಲವೊಂದು ಥಿಯೇಟ್ರಲ್ಲಿ ಸೌಂಡ್ ಏನೋ ಕೆಲಸ ಅಲ್ಲೊಂದು ಕಂಪ್ಲೇಂಟ್ ಬರುತ್ತೆ, ಇನ್ನೊಂದ್ ಕಡೆ ವಾವ್ ಎಷ್ಟು ಎಕ್ಸ್ಟ್ರಾರ್ಡಿನರಿ ಕೆಲಸ ಮಾಡಿದ್ದಾರೆ ಅಂತ ಅಪ್ರಿಸಿಯೇಷನ್ ಬರುತ್ತೆ. ಸೊ ಈ ತರದನ್ನ ಫೇಸ್ ಮಾಡಿದ ಯಾವ ಸಿನಿಮಾಗಳು? ಎಲ್ಲಾ ಸಿನಿಮಾ ಫೇಸ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ 1500 ಸ್ಕ್ರೀನ್ಸ್ ಇದೆ. ಇವಾಗ ನಾವು ಬಂದು ಒಂದೊಂದು ಸ್ಕ್ರೀನ್ಗೆ ಒಂದೊಂದು ಸೌಂಡ್ ತರ ಮಾಡಕ್ಕಾಗಲ್ಲ. ಪಾಯಿಂಟ್. ಆಮೇಲೆ ಎಲ್ಲ ಒಂದು ಯುನೀಕ್ ಆಗಿ ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಸೌಂಡ್ ಕೊಡ್ತೀವಿ. ಅದನ್ನ ಎಲ್ಲಾ ಥಿಯೇಟರ್ಸ್ಗೂ ಎಲ್ಲಾ ಥಿಯೇಟರ್ಗೆ ಒಂದೇ ಕಂಟೆಂಟೇ ಹೋಗುತ್ತೆ. ಇವ್ರದ್ದು ಬೇರೆ, ಅವ್ರದ್ದು ಬೇರೆ, ಇನ್ನೊಬ್ರದ್ದು ಬೇರೆ ಅಂತ ಹೋಗಲ್ಲ, ಒಂದೇ ಕಂಟೆಂಟ್ ಹೋಗುತ್ತೆ. ಯಾಕಂದ್ರೆ ಅವ್ರವ್ರು ಥಿಯೇಟರ್ ಅವ್ರು ಏನ್ ಮಾಡ್ಬೇಕು, ಅವ್ರವ್ರು ಅದನ್ನ ಫೈನ್ ಟ್ಯೂನ್ ಮಾಡ್ಕೋಬೇಕು. ಅದೆಲ್ಲ ಮಾಡಿ ಸ್ಪೀಕರ್ಸ್ ಎಲ್ಲ ಕರೆಕ್ಟಾಗಿ ಅಲೈನ್ಮೆಂಟ್ಸ್ ಎಲ್ಲ ಮಾಡಿ ಕರೆಕ್ಟಾಗಿದ್ರೆ ಆದ್ಮೇಲೆ ಎಲ್ಲ ಒಂದೇ ತರ ಇರುತ್ತೆ. ನಾನು ಇಲ್ಲಿ ಏನ್ ಕೇಳಿದ್ರೆ ಅದು ಅಲ್ಲೇ ಇರುತ್ತೆ. ಡೈರೆಕ್ಟರ್ಸ್ ಒಂದಷ್ಟು ಸಜೆಷನ್ ಜೊತೆಗೆ ಬಂದಿರೋದು ಉಂಟಾ? ಅಂದ್ರೆ ನನ್ಗೆ ಈ ತರ ಸೌಂಡ್ ಬೇಕು, ಈ ತರ ಇಲ್ಲಿ ಬಂದ್ರೆ ಚೆನ್ನಾಗಿರ್ತದೆ ಅದನ್ನು ಮಾಡ್ತೀನಿ. ಯಾಕಂದ್ರೆ ಆಕ್ಚುಲಿ ಇವಾಗ ನಿಮ್ ಪಾಯಿಂಟ್ ಆಫ್ ವ್ಯೂ ನನಗೆ ಗೊತ್ತಿರಲ್ಲ ಪಾಯಿಂಟ್. ಯಾಕಂದ್ರೆ ಅವ್ರು ಸ್ಕ್ರಿಪ್ಟ್ ಬರೆಯುವಾಗನೇ ಅವ್ರ ಸ್ಕ್ರಿಪ್ಟ್ ಅಲ್ಲಿ ಇಲ್ಲಿ ಸೌಂಡ್ ಬರ್ಬೇಕಂತ ಅವ್ರು ಶೂಟ್ ಮಾಡಿರ್ತಾರೆ. ನನಗೆ ಅದು ಗೊತ್ತಿರಲ್ಲ. ಯಾಕಂದ್ರೆ ನಾನು ಆಫ್ಟರ್ ಎಲ್ಲ ಫೈನಲ್ ಕಟ್ ಆದ್ಮೇಲೆ ನನ್ನ ಹತ್ರ ಬರುತ್ತೆ. ಸೊ ಫ್ರೇಮ್ ಅಲ್ಲಿ ಏನಿದೆ ಅದು ಮುಗಿಸ್ತೀನಿ. ಸಪೋಸ್ ನಮ್ಮ ಐಡಿಯಾಗೆ ಏನಾದ್ರು ಇದ್ರು ಅದನ್ನು ಮುಗಿಸ್ತೀನಿ. ಡೈರೆಕ್ಟ್ ಪಾಯಿಂಟ್ ಆಫ್ ವ್ಯೂ ಬಂದು ಬರೋವಾಗ ಅವ್ರು ಬಂದು ಎಲ್ಲ ಒಂದ್ಸಲ ಚೆಕ್ ಮಾಡೋವಾಗ ಇಲ್ಲ ಇಲ್ಲಿ ಬಂದು ನಾನು ಇದು ಅನ್ಕೊಂಡಿದ್ದೀನಿ, ಈ ತರ ಮಾಡಬೇಕು ಅಂತ ಒಂದು ಇದು ಬರೋವಾಗ ಅದನ್ನು ಮಾಡ್ತೀನಿ. ಎಲ್ಲ ಪಿಕ್ಚರ್ಗೂ ಇದೆ. ಸರ್ ಎವ್ರಿ ಸಿನಿಮಾ ನೀವು ಅಷ್ಟೇ ಪ್ರೀತಿಯಿಂದ ಮಾಡ್ತಿರ್ತೀರಾ? ಅಂದ್ರೆ ಕೆಲವೊಂದು ಅನ್ಸುತ್ತೆ ನಿಮ್ಗೆ ಇಲ್ಲೇನೆ ಓಕೆ ಇದು ಹಿಂಗ್ ಆಗ್ಬೋದು, ಹಿಂಗ್ ವರ್ಕ್ ಆಗ್ಬೋದು ಅಂತ. ಕೆಲವೊಂದು ಅಲ್ಲೇ ಅನ್ಸುತ್ತೆ ಯಾಕೋ ಸ್ವಲ್ಪ ಆ ತರದ್ದು ಆಗಿರೋದು ಎಕ್ಸ್ಟ್ರಾರ್ಡಿನರಿ ಆಗಿ ಸಿನಿಮಾ ದೊಡ್ಡದಾಗಿ ಆಗಿರುತ್ತಲ್ಲ. ಸೊ ಆ ತರದ್ದು ಯಾವ ಸಿನಿಮಾ ಆಗಿದೆ ಸರ್? ಹಿಂಗಂತ ನಾವು ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಕರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಇವಾಗ ನೀವು ಕೇಳಿರೋ ಕ್ವಶನ್ಗೆ ಇವಾಗ ನಮ್ಮ ಎಲ್ಲಾ ಪಿಕ್ಚರ್ ನಾವು ಕರೆಕ್ಟ್ ಆಗಿ ಮಾಡ್ಬೇಕು, ಆಮೇಲೆ ಎಲ್ಲಾ ಪಿಕ್ಚರ್ ಇಟ್ಟಾಗ್ಬೇಕಂತ ನಾವು ಮಾಡ್ತೀವಿ. ಇವಾಗ ಪಾಪ ಒಬ್ಬ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಪಿಕ್ಚರ್ ದುಡ್ಡಕ್ಕೆ ಆಗ್ತಾರೆ, ಡೈರೆಕ್ಟರ್ ಇರ್ತಾರೆ, ನಾವು ಎಲ್ಲರೂ ಟೆಕ್ನಿಷಿಯನ್ಸ್ ಕೆಲಸ ಮಾಡ್ತಾ ಇರ್ತೀವಿ. ಕರೆಕ್ಟ್ ಆಗಿ ಹೇಳ್ಬೇಕು, ನಿಮ್ಮ ಮನೇಲಿರೋ 4 ಜನಕ್ಕೆ ನೀವು ಸಮಾಧಾನ ಮಾಡೋಕ್ಕಾಗಲ್ಲ. ಒಂದು ವೇರಿಯೇಷನ್ ಇರುತ್ತೆ. ಕರೆಕ್ಟ್ ಅಲ್ಲ, ನಿಮ್ಮ ಮಾತು ಕೇಳೋದೇ ಇಲ್ಲ. 4 ಜನಕ್ಕೆ ನಾವು 6 ಕೋಟಿ ಜನ ಇದ್ದಾರೆ. 6 ಕೋಟಿ ಜನಕ್ಕೆ ಒಬ್ಬ ಡೈರೆಕ್ಟರ್ ಸ್ಕ್ರಿಪ್ಟ್ ಮಾಡಿ 6 ಕೋಟಿ ಜನ ಮೆಚ್ಚಬೇಕಂದ್ರೆ ಎಷ್ಟು ಕಷ್ಟ ಬರುತ್ತೆ. ಯಾರ ಕೈಲಿದೆ ಅಲ್ವಾ? ಸೊ ಎಲ್ಲರೂ ಪಿಕ್ಚರ್ ಇಟ್ಟಾಗಬೇಕಂದ್ರೆ ಮಾಡೋದು ಅದು ನಮ್ಮ ಕೈಲಿಲ್ಲ. ಯಾಕಂದ್ರೆ ನಾವು ಯಾವ್ದು ಅನುಕೂಲಕ್ಕಾಗಲ್ಲ. ಈ ಪಿಕ್ಚರ್ ಇಟ್ಟು ಅಂತ ಅನುಕೂಲಕ್ಕಾಗಲ್ಲ. ಎಲ್ಲಾ ಪಿಕ್ಚರ್ ಚೆನ್ನಾಗಿದೆ ಅಂತ ಮಾಡ್ತೀವಿ ನಾವು. ಫಸ್ಟ್ ಪಾಯಿಂಟ್. ಇಲ್ಲ ನನ್ನ ಮನೇಲಿರೋ 4 ಜನಕ್ಕೆ ಸಮಾಧಾನ ಮಾಡೋಕ್ಕಾಗಲ್ಲ. ಇಷ್ಟ ಅಂದ್ರೆ ಅವ್ರು ಒಪ್ಪಲ್ಲ. ಹಾಗಾಗಿ 6 ಕೋಟಿ ಜನ ಹೆಂಗೆ ಇದು ಮಾಡೋಕ್ಕಾಗುತ್ತೆ? ಅದು ಗ್ರೇಟ್ ಅಲ್ವಾ? ಅದು ಇವ್ರು ಹಂಗೆ ಮಾಡ್ತಾ ಇರೋದು, ಒಂದು ಡೈರೆಕ್ಟರ್ ಅಷ್ಟು ಮಾಡ್ತಾ ಇರೋದು, ಒಬ್ಬ ಹೀರೋ ಅಷ್ಟು ಮಾಡ್ತಾ ಇರೋದು ಅಂದ್ರೆ ಸುಮ್ಮನೆ ಇಲ್ಲ.